ಶರಣ್ ರೀಪಾ ವಿಡಿಯೋನ ನೋಡ್ಕೊಂಡು ಹಂಗ ಹೋಗಬೇಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ನಲ್ಲಿ. ಅಕ್ಕ ಊರು ಬಂದಾಳ. ಅಕ್ಕ ಮುಂದೆಲ್ಲ ಹೇಳ್ಬಿಡಣ. ಎಲ್ಲ ವಿಷಯ ಹೇಳಿದ್ರೆ ಅಕ್ಕ ನಂಗೆ ಸಪೋರ್ಟ್ ಮಾಡ್ತಾಳ. ಹಂಗೆ ಮಾಡ್ತೀನಿ. ಫೋನ್ ಬಂತು. ನೆನೆದವರ ಮನದಲ್ಲಿ ಇವಳದೇ ಫೋನ್ ಬಂತು. ಹಲೋ, ಏನೇ ಇಷ್ಟೊತ್ತಿನಲ್ಲಿ ಫೋನ್ ಮಾಡ್ತಿದೀಯಾ? ಏನು ಊರಿಗೆ ಹೋದಾ? ತಲುಪ್ದೇನಾ? ಹ್ಞೂ ರೀ, ತಲುಪ್ದೆ. ನೀವೇನು ಮಾಡ್ತಾ ಇದ್ದೀರಾ? ಅಯ್ಯೋ ದೇವ್ರೇ, ನನಗೆ ತುಂಬ ನಾಚಿಕೆ ಆಗುತ್ತಪ್ಪ. ನೀ ನೋಡಿದ್ರೆ ರೀ ಅಂತ ಕರಿತಾ ಇದೆಯಲ್ಲೇ, ನನ್ನ ಹೆಸರು ಇದಕ್ಕೆ ಕರಿಯೇ? ನಾನು ನನ್ನ ಗಂಡನ ಹೆಸರನ್ನ ಹೆಸರಿಡಿದು ಕರೆಯಂಗಿಲ್ಲ, ಗೊತ್ತಾ? ಹೆಸರಿಡಿದು ಕರೆದ್ರೆ ಅವ್ರ ಆಯುಷ್ಯ ಕಡಿಮೆ ಆಗುತ್ತಂತೆ. ಅಯ್ಯೋ ದೇವ್ರೇ, ಇನ್ನು ಮದುವೆನಾಗಿಲ್ಲಲ್ಲೇ, ಆಗಲೂ ನನ್ನ ಗಂಡ ಅಂತ ಒಪ್ಕೊಂಡ್ಬಿಟ್ಯಾ? ಹೌದ್ರಿ, ಮತ್ತೇನೈತಿ? ನಾನು ನಿಮ್ಮನ್ನ ಯಾವಾಗ ಪ್ರೀತಿ ಮಾಡಾಕತ್ತೀನಿ ನೋಡು, ಅವಾಲಿಂದ್ರೆ ನೀವೇ ನನ್ನ ಗಂಡ, ಗೊತ್ತಾ? ಅದು ಬಿಡಿ. ಹೌದು, ಅತ್ತೆ ಮಾವ ಹೇಗಿದ್ದಾರೆ? ನಮ್ಮ ಅಜ್ಜಿ ಹೇಗಿದ್ದಾಳೆ? ಹ್ಞೂ ಕಣೆ, ಎಲ್ಲರೂ ಆರಾಮಾಗಿದ್ದಾರ. ಹೌದು, ನೀನು ಊರಿಗೆ ಹೋದಾ? ನಿಮ್ಮ ಅಪ್ಪ ಅಮ್ಮನ್ನ ಮೀಟ್ ಮಾಡ್ದ? ಮೀಟ್ ಮಾಡಿದೆ. ಹಾಗೆ ನನ್ನ ಫ್ರೆಂಡ್ ಬಂದ್ಲು, ಅವಳ ಜೊತೆ ಹರಟಿ ಹೊಡ್ಕೊಂಡು ಇಷ್ಟೊತ್ತನ ಟೈಮ್ ಅಲ್ಲೇ ಹೋಯ್ತು. ಇನ್ನೇನು ಸಾಯಂಕಾಲ ಬಸ್ಸಿಗೆಲ್ಲ ಹತ್ತು ಬಿಡ್ತೀನಿ. ಹೌದು, ಊಟ ಇವತ್ತು ನಮ್ಮ ಮನೇಲಿ ಸ್ಪೆಷಲ್, ಗೊತ್ತಾ? ಓಹೋ, ಏನಕ್ಕೋ? ಅದು ನಮ್ಮ ಅಕ್ಕ ಬಂದಿದ್ದ ಕಣೆ. ಹೌದಾ? ಶಿಲ್ಪ ಅಕ್ಕ ಬಂದಿದ್ದಾಳ? ಮತ್ತೆ ಅಕ್ಕನಿಗೆ ಕೊಡಿ ಫೋನ್ನ, ಮಾತಾಡ್ತೀನಿ. ಅಯ್ಯೋ ದೇವ್ರೇ, ನಮ್ಮಿಬ್ರು ವಿಷಯನ ಹೇಳಿಲ್ಲ ಕಣೆ. ಇವಾಗ ಹೋಗಿ ಅಕ್ಕನ ಜೊತೆ ಮಾತಾಡ್ಬೇಕಂತ ಅನ್ಕೊಂಡಿದ್ದೀನಿ. ಹಂಗಂತೀರಾ? ಸರಿ, ಹಂಗಂದ್ರೆ ಶಿಲ್ಪಕ್ಕನ ಜೊತೆ ನಮ್ಮಿಬ್ಬರು ವಿಷಯ ಹೇಳ್ಬಿಡಿ. ನಾವಿಬ್ಬರು ಪ್ರೀತಿ ಮಾಡೋದು, ನಾವಿಬ್ಬರು ಒಂದೇ ಕಾಲೇಜಲ್ಲಿ ಓದೋದು, ಅದನ್ನೆಲ್ಲ ಹೇಳ್ಬಿಡ್ರಿ. ಶಿಲ್ಪಕ್ಕ ಒಪ್ಕೊಂಡ್ಬಿಡ್ತಾಳೆ. ಹಾಗೇ ನಿಮ್ಮ ಅಪ್ಪ ಅಮ್ಮನಿಗೂ ಹೇಳ್ರಿಪ್ಪ. ನಾನು ಅಕ್ಕನ ಮುಂದೆ ಹೇಳಿ ಅಪ್ಪ ಅಮ್ಮನ್ನ ಒಪ್ಸಂಗ ಮಾಡ್ತೀನಿ. ನೀನು ನಿಮ್ಮ ಅಪ್ಪನ ಒಪ್ಸಂಗೆ ಮಾಡು. ಮಾಡ್ತೀನಿ. ಆದರೆ ಇನ್ನೇನು ನಮ್ಮ ಕಾಲೇಜ್ ಮುಗಿದೇ ಬಿಡ್ತಲ್ಲ, ಮತ್ತೆ ಹೆಂಗೆ ಮಾಡೋದು? ಮತ್ತು ನೀವು ಒಂದು ಜಾಬ್ ಅಂತ ನೋಡ್ಕೊಂಡಿದ್ರೆ ಚಲೋ ಆಗಿರೋದು. ಅಂದರೆ ನಮ್ಮ ಅಪ್ಪನ ಕಡೆ ಬಂದುಬಿಟ್ಟು ನೀವು ಹೆಣ್ಣು ಕೇಳಿದ್ರೆ ನಮ್ಮಪ್ಪ ಒಪ್ಕೊಳ್ಳೋನು, ಗೊತ್ತಾ? ಅಷ್ಟೇ ಅಲ್ಲನ, ಮತ್ತು ಮುಂದೇನೈತೆ ಕೆಲಸ? ಅದೇ ತಾನೇ ಕೆಲಸ ಹುಡ್ಕೊಳೋದು, ಕೆಲಸ ಗೆಟ್ಟಿಸ್ಕೊಳೋದು ಅಷ್ಟೇ. ಮತ್ತನ ಮತ್ತೇನಿಲ್ಲ. ಮತ್ತೆ ಏನೂ ಇಲ್ಲ. ಮತ್ತೆ ಕಣೆ, ಮತ್ತೆ ಏನೂ ಇಲ್ಲ. ಮತ್ತೆ ರೀ, ಮತ್ತೆ ಮಾತಾಡೆ. ನೀನು ಮಾತುಗಳು ಕೇಳ್ತಾ ಇದ್ರೆ ನಾ ಎಲ್ಲೋ ಕಳೆದು ಹೋಗ್ಬಿಡ್ತೀನಿ ಕಣೆ. ಮತ್ತೆ ಕನಸಲು ನೀನೆ, ಮನಸಲು ನೀನೆ, ಕನಸಲು ನೀನೆ, ಮನಸಲು ನೀನೆ, ನನ್ನಾಣೆ ನಿನ್ನಾಣೆ, ನನ್ನಾಣೆ ನಿನ್ನಾಣೆ, ಒಲಿದ ನಿನ್ನ ಬಿಡಿನು ಚಿನ್ನ, ನಿನ್ನ ಎಂದೆಂದಿಗೂ. ಏನಪ್ಪ ನೀವು ಈ ಥರ ಎಲ್ಲ ಹಾಡಾಡಿ ನನಗೊಂಥರ ನಾಚಿಕೆ ಆಗುತ್ತಪ್ಪ. ಮತ್ತೆ ಇನ್ನೇನು ಇಲ್ಲ ಕಣೆ ಚಿನ್ನ. ಅದು ರೀ, ಮತ್ತೆ ಇನ್ನೇನು ಇಲ್ಲ ಕಣೆ. ಮತ್ತೆ ಏನು ಇಲ್ಲ ರೀ. ನೀರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ, ನೀರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ, ನಗುತ್ತಲೇ ಕರೆದರೆ, ನಗುತ್ತಲೇ ಕರೆದರೆ.
ಕೇಳಿಸ್ತೈತಿ ನಿಮ್ಮ ಧ್ವನಿ. ಹಾಗೇನೆ ಕೃಷ್ಣ ಕೊಳಲು ಊದ್ತಾನಲ್ಲ, ರಾಧೆ ಕೇಳ್ತಾ ಕುಂತಿರ್ತಾಳೆ. ಹಾಗೇನೆ ನಿಮ್ಮ ಹಾಡನ್ನ ನಾನು ಕೇಳ್ತಾ ಕುಂದಿರ್ಬೇಕಂತ ಅನ್ಸುತ್ರಿ. ಹಾಂ ಹಂಗನ್ಸುತ್ತಾ? ಹಂಗಂದ್ರೆ ನಿಮ್ಮಪ್ಪ ಹೇಳ್ಬಿಡು, ಜಲ್ದಿ ನನಗೆ ಮದುವೆ ಮಾಡಿ ಕೊಟ್ಬಿಡಪ್ಪ ಅಂತ. ಹೇಳ್ತೀನಿ ಹ್ಞೂ ಸರಿ ಆಯಿತು, ಇಲ್ಲ ಫೋನ್ನ. ಯಾಕೆ ಚಿನ್ನ ಕೋಪ? ಲೋ ಅಪ್ಪ್ಯಾ. ಹಾಂ ಅಕ್ಕ ಬಂದ್ಲಕ್ಕ. ಅಕ್ಕ ಬಂದ್ಲ? ನಂಗೆ ಕೊಡಿ ಫೋನ್ನ, ಮಾತಾಡ್ತೀನಿ. ಹಂಗಂತೀಯ? ಇರು ಒಂದು ನಿಮಿಷ. ಯಾಕೋ ಅಪ್ಪ್ಯಾ ಗಾಬರಿ ಆಗ್ಬಿಟ್ಟಿದ್ಯೋ? ಏನು ದೆವ್ವ ನೋಡಿದ್ರಗತೆ? ಯಾಕೆ ಏನಾಯ್ತು? ಅದು ಅಕ್ಕ 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 ಫೋನಲ್ಲಿ ಯಾರ ನಿನ್ನ ಜೊತೆ ಮಾತಾಡ್ತಾರಂತಕ್ಕ? ಮಾತಾಡ್ತೀಯಾ? ಹೌದಾ, ಮಾತಾಡ್ಬೇಕಾ? ಕೊಡು ಮಾತಾಡ್ತೀನಿ. ತಗೋ ಅಕ್ಕ. ಹಲೋ, ಯಾರಾದ್ರು ಮಾತಾಡೋದು? ಅಯ್ಯೋ ಅಕ್ಕ, ಸ್ವಲ್ಪ ಸಾಫ್ಟಾಗಿ ಮಾತಾಡಕ್ಕ. ನಮ್ಮ ಹುಡುಗಿ ಸ್ವಲ್ಪ ಸಾಫ್ಟ್ ಆಗಿದ್ದಳಕ್ಕ. ಹಿಂಗೆ ಮಾತಾಡ ನೋಡು. ಹಲೋ. ಅಯ್ಯೋ ಅಕ್ಕ, ಏನಕ್ಕ ಹಿಂಗೆ ಮಾತಾಡ್ತೀಯ? ಹಾಗೆ ಸೂಕ್ಷ್ಮವಾಗಿ ಮಾತಾಡಕ್ಕ, ಅಷ್ಟೇ ಪ್ರೀತಿಯಿಂದ ಹಲೋ ಅಂತ ಮಾತಾಡಕ್ಕ. ಆಯ್ತಾಯ್ತು. ಹಲೋ, ಸೂಕ್ಷ್ಮವಾಗಿ ನಾವು ಈ ಕಡೆಯಿಂದ ಮಾತಾಡ್ತಾ ಇರೋದು. ಆ ಕಡೆಯಿಂದ ಯಾರು? ಅಕ್ಕ, ನಾನಕ್ಕ. ಆರಾಮದಿಯ ಅಕ್ಕ? ಹ್ಞೂನ್ವಾ ಆರಾಮದೀವಿ. ನೀ ಆರಾಮದಿಯಾ? ನೋಡು ನನ್ನ ತಮ್ಮ ಹೆಂಗಂತಾನ, ಸೂಕ್ಷ್ಮವಾಗಿ ಮಾತಾಡ್ಬೇಕಂತ ನಾನು ನಿನ್ನ ಜೊತೆ. ಅವನಿಗೇನು ಗೊತ್ತು ನಾನು ನೀನು ಮೊದ್ಲಿಂತ್ರ ಫ್ರೆಂಡು ಅನ್ನೋದು. ಬಿಡು ಹೋಗ್ಲಿ. ಹೌದು, ಏನು ಊರಿಗೂ ಏನ? ಹ್ಞೂ ಅಕ್ಕ, ಊರಲ್ಲಿದ್ದೀನಿ. ಅಪ್ಪ ಅಮ್ಮನ್ನ ಭಾಳ ದಿನ ಆಗಿತ್ತು ನೋಡ್ಲಾರ್ದನ, ಅದಕ್ಕನ ಪಟಕ್ಕಂತ ಓಡ್ಕೊಂಡು ಬಂದ್ಬಿಟ್ಟೆ ನೋಡು ಅಪ್ಪ ಅಮ್ಮನ ನೋಡಕ್ಕ. ಹೌದಕ್ಕ, ಮಕ್ಕಳಕ್ಕ? ಯಜಮಾನ್ರ ಜೊತೆ ಬಂದಿಯೇನ? ಹ್ಞೂ ಹೌದು. ಆರಾಮದಿಲ್ಲ? ಆಮೇಲೆ ಮಾತಾಡ್ತೀನಿ ತಗೋ, ಇಲ್ಲ? ಸರಿ ಅಕ್ಕ, ಬಾಯ್ ಅಕ್ಕ, ಟೇಕ್ ಕೇರ್ ಅಕ್ಕ. ಹ್ಞೂ ಕಣೆ, ಬಾಯ್ ಬಾಯ್. ಮತ್ತೇನೋ ಸಮಾಚಾರ? ಏನೋ ವಿಷಯ ನನ್ನ ಕಿವಿಲಿ ದೂರಿಂದ ಕೇಳ್ತು, ಗೊತ್ತಾನ? ಹೌದು, ಅಂತೂ ಇಂತ ನನಗೊಂದು ಮಗಳನ್ನ ಕರ್ಕೊಂಬರ್ತೀಯ ನೋಡು. ಹೌದು, ಈ ವಿಷಯ ಅಪ್ಪಗೆ ಹೇಳಿಯೇನ? ಹೇಳಿಲ್ಲ ಅಕ್ಕ. ಅಕ್ಕ ಅಕ್ಕ ನೀನೇ ಸ್ವಲ್ಪ ಸಹಾಯ ಮಾಡಕ್ಕ. ಅವಾಗ ಅಪ್ಪ ಹೇಳ್ಬಿಟ್ಟು ಒಪ್ಪಿಸ್ಬಿಡ ಅಕ್ಕ. ಒಪ್ಸೋದೇನು ದೊಡ್ಡದಲ್ಲ ಕಣೋ ಅಪ್ಪ್ಯ, ಆದ್ರೂ ನಿನ್ಗೊಂದು ಕೆಲಸ ಅಂತ ಇರ್ಬೇಕಲ್ವೇನೋ. ಅವರಪ್ಪ ಅಮ್ಮ ನಿನ್ನ ಕೆಲಸ ನೋಡಿ ತಾನೇ ಕೊಡ್ತಾರೆ, ಅದಕ್ಕೆ ಹೇಳ್ತಾ ಇರೋದು. ಆದಷ್ಟು ಒಂದು ಕೆಲಸ ನೀನು ನೋಡ್ಕೊಳ್ಳೋ. ಹ್ಞೂ ಅಕ್ಕ, ಇನ್ನೇನು ಇನ್ನು ಒಂದೇ ಒಂದು ತಿಂಗಳ ಎಕ್ಸಾಮ್ ಮುಗಿದ್ಬಿಡ್ಲಿ, ಆಮೇಲೆ ನೋಡು ನಿಮ್ಮ ತಮ್ಮ ಎಂಥ ಜಾಬ್ನ ಹುಡ್ಕೊಂಡು ಬರ್ತಾನೆ ಅಂತ. ಹಂಗೆ ಸೆಲೆಕ್ಟ್ನ ಆಗ್ತೇನೆ ಗೊತ್ತಾ? ಹ್ಞೂ ಕಣೋ ಅಪ್ಪ್ಯ, ನಿನ್ನ ಜೀವನ ಖುಷಿಯಾಗಿ ಸಂತೋಷವಾಗಿ ಹಿಂಗೆ ನಗ್ನಗುತ್ತಾ ಇರಲಿ ಕಣೋ. ಆ ಹುಡುಗಿ ಏನು ತುಂಬ ಒಳ್ಳೆಯವಳು, ನನಗೇನು ಗೊತ್ತಿಲ್ಲ ಅನ್ನಕೋಬೇಡ ಆ ಹುಡುಗಿ. ಸರಿ, ಅಪ್ಪನಿಗೆ ಒಂದು ವಿಷಯ ಹಾಗೆ ಕಿವಿಲಿ ಇಡ್ತೇನೆ ತಗೋ, ಈ ವಿಷಯನ, ಸರಿನಾ? ಅಯ್ಯೋ ನನ್ನಕ್ಕ, ಮುದ್ದಕ್ಕ, ಸ್ವೀಟ್ ಅಕ್ಕ. ಅಕ್ಕ ಐ ಲವ್ ಯು ಕಾ. ಐ ಲವ್ ಯು ಟೂ ಕಣೋ ಅಪ್ಪ್ಯ.